ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗೆ ನಾಯ್ಸ್ ಸಹ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಲಾಸ್ಟ್ ಡೇಟ್ ಹತ್ತಿರ ಇರೋದ್ರಿಂದ ಈ ಮಾಹಿತಿ ನಿಮಗೆ ಸ್ವಲ್ಪ ಬೇಗನೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ತುಂಬ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಸ್ನೇಹಿತರೆ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಶಿವಮೊಗ್ಗ, ಶಾರ್ಟಾಗಿ ಹೇಳೋದಾದರೆ ಶಿಮುಲ್, ಇವ್ರ ಕಡೆಯಿಂದ 194 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವುದೆಲ್ಲ ಪೋಸ್ಟ್ ಕರೆದಿದ್ದಾರೆ, ಲಾಸ್ಟ್ ಡೇಟ್ ಏನು ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ಡೀಟೇಲ್ಸು ಹಾಗೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ನೋಟಿಫಿಕೇಷನ್ ನೋಡೋಣ. ಈ ಜಾಬ್ ಬಗ್ಗೆ ಆಲ್ರೆಡಿ ಫೆಬ್ರವರಿ 5ನೇ ತಾರೀಕೆ ಒಂದು ಸಲ ನೋಟಿಫಿಕೇಷನ್ ಹೊರಡಿಸಿದ್ರು. ಅದೇನೋ ಕಾರಣಾಂತರಗಳಿಂದ ಹಿಂಪಡೆದು ಮತ್ತೆ ಇವಾಗ ಬಿಟ್ಟಿದ್ರು. ಅದು ಆಲ್ರೆಡಿ ಲಾಸ್ಟ್ ಡೇಟ್ ಹತ್ರ ಬಂದಾಗಿದೆ. ಸೊ ಕ್ವಿಕ್ಕಾಗಿ ಇದ್ರ ಡೀಟೇಲ್ಸ್ ನೋಡೋದಾದರೆ, ಈಗ ಹುದ್ದೆಗಳ ವಿವರ ನೋಡೋಣ. ಮೊದಲನೇದಾಗಿ ಸಹಾಯಕ ವ್ಯವಸ್ಥಾಪಕರು AH ಅಥವಾ AI. ಇದರಲ್ಲಿ ಟೋಟಲ್ 17 ಹುದ್ದೆಗಳಿದೆ. ವೇತನ ಶ್ರೇಣಿ ನೋಡೋದಾದರೆ 83,700ರಿಂದ 1,55,200 ರೂಪಾಯಿ ತನಕನೂ ಇದೆ. ಹಾಗೆ ಎರಡನೇದಾಗಿ ಸಹಾಯಕ ವ್ಯವಸ್ಥಾಪಕರು ಆಡಳಿತ ವೃಂದದಲ್ಲಿ. ಇದರಲ್ಲಿ ಒಂದು ಹುದ್ದೆ ಇದೆ. ವೇತನ ಶ್ರೇಣಿ 83,700ರಿಂದ 1,55,200. ಹಾಗೆ ನೆಕ್ಸ್ಟು ಸಹಾಯಕ ವ್ಯವಸ್ಥಾಪಕರು F&F ಅಲ್ಲಿ. ಇದು 3 ಹುದ್ದೆ ಇದೆ. ವೇತನ ಶ್ರೇಣಿ ನೋಡೋದಾದರೆ 83,700ರಿಂದ 1,55,200. ನೆಕ್ಸ್ಟು MIS ಅಥವಾ ಸಿಸ್ಟಮ್ ಆಫೀಸರು. ಇದು ಒಂದೇ ಹುದ್ದೆ ಖಾಲಿ ಇರೋದು. 69,250ಇಂದ 1,34,200 ರೂಪೀಸ್ ತನಕ ಇದೆ. ನೆಕ್ಸ್ಟು ಮಾರುಕಟ್ಟೆ ಅಧಿಕಾರಿ. ಇದು 2 ಹುದ್ದೆ ಖಾಲಿ ಇದೆ. ವೇತನ ಶ್ರೇಣಿ 69,250ರಿಂದ 1,34,200. ನೆಕ್ಸ್ಟು ತಾಂತ್ರಿಕ ಅಧಿಕಾರಿ ಅಭಿಯಂತರರು. ಇದು ಸಹ ಒಂದೇ ಹುದ್ದೆ ಖಾಲಿ ಇರೋದು. ಮೆಕ್ಯಾನಿಕಲ್ ಇಂಜಿನಿಯರಿಗೆ ಒಂದು ಹುದ್ದೆ ಖಾಲಿ ಇದೆ. 69,250ರಿಂದ 1,34,200 ರೂಪಾಯಿ ತನಕ ಇದೆ. ಇನ್ನೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವರಿಗೆ ಒಂದು ಹುದ್ದೆ ಖಾಲಿ ಇದೆ. ನೆಕ್ಸ್ಟು ತಾಂತ್ರಿಕ ಅಧಿಕಾರಿ, ಇವರಿಗೆ ಒಂದು ಹುದ್ದೆ ಖಾಲಿ ಇದೆ. 69,250ಇಂದ 1,34,200. ಇನ್ನೊಂದು ಮೈಕ್ರೋಬಯಾಲಜಿಲಿ ತಾಂತ್ರಿಕ ಅಧಿಕಾರಿಗೆ ಒಂದು ಹುದ್ದೆ ಇದೆ. ವೇತನ ಶ್ರೇಣಿ ಇದಕ್ಕೂ ಸೇಮ್ ಇರುತ್ತೆ. ನೆಕ್ಸ್ಟು ತಾಂತ್ರಿಕ ಅಧಿಕಾರಿ DT, ಇದು 14 ಹುದ್ದೆ ಇದೆ. ಇದು 69,250ಇಂದ 1,34,200. ನೆಕ್ಸ್ಟು ಕೆಮಿಸ್ಟ್ ದರ್ಜೆ 1, ಹಾಗೆ ಇನ್ನೊಂದು ಕೆಮಿಸ್ಟ್ ದರ್ಜೆ ಮೈಕ್ರೋಬಯಾಲಜಿ ಅಂತ ಒಂದಿದೆ. ಅದರಲ್ಲಿ 2 ಹುದ್ದೆ ಖಾಲಿ ಇದೆ. ಆಲ್ಮೋಸ್ಟ್ 54,175ಇಂದ 99,400 ತನಕ ವೇತನ ಶ್ರೇಣಿ ಇದೆ. ನೆಕ್ಸ್ಟು ವಿಸ್ತರಣಾಧಿಕಾರಿ ದರ್ಜೆ 3. ಇದರಲ್ಲಿ 17 ಹುದ್ದೆ ಇದೆ. ವೇತನ ಶ್ರೇಣಿ ನೀವು ಹಾಗೆ ನೋಡ್ತಾ ಹೋಗಿ ಸಾಕು. ನೆಕ್ಸ್ಟು ಆಡಳಿತ ಸಹಾಯಕ ದರ್ಜೆ 2 ಅಂತ, ಇದರಲ್ಲೂ 17 ಹುದ್ದೆ ಇದೆ. ನೆಕ್ಸ್ಟು ಲೆಕ್ಕ ಸಹಾಯಕ ದರ್ಜೆ 2 ಅಂತ 12 ಹುದ್ದೆ ಇದೆ. ಆಮೇಲೆ ಮಾರುಕಟ್ಟೆ ಸಹಾಯಕ ದರ್ಜೆ 2 10 ಹುದ್ದೆ ಇದೆ. ನೆಕ್ಸ್ಟು ಕೆಮಿಸ್ಟ್ ದರ್ಜೆ 2 20 ಹುದ್ದೆ ಇದೆ. ಆಮೇಲೆ ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿಲಿ 8 ಹುದ್ದೆ ಇದೆ. ಹಾಗೆ ಕಿರಿಯ ಸಿಸ್ಟಮ್ ಆಪ್ರೇಟರ್ ಹುದ್ದೆಗೆ 13 ಹುದ್ದೆ ಖಾಲಿ ಇದೆ. ಶೀಘ್ರ ಲಿಪಿಗಾರರ ದರ್ಜೆ 2ಗೆ 1 ಹುದ್ದೆ ಖಾಲಿ ಇದೆ. ಕಿರಿಯ ತಾಂತ್ರಿಕರಲ್ಲಿ 22 ಹುದ್ದೆ ಖಾಲಿ ಇದೆ. ಆಮೇಲೆ ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಅನ್ನೋ ಹುದ್ದೆಯಲ್ಲಿ 10 ಹುದ್ದೆ ಖಾಲಿ ಇದೆ. ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡರಲ್ಲಿ 12 ಹುದ್ದೆ ಇದೆ. ಕಿರಿಯ ತಾಂತ್ರಿಕರು ಫಿಟ್ಟರಲ್ಲಿ 4 ಹುದ್ದೆ ಇದೆ. ಹಾಗೆ ಕಿರಿಯ ತಾಂತ್ರಿಕರು ವೆಲ್ಡರಲ್ಲಿ 2 ಹುದ್ದೆ ಇದೆ. ಇದಿಷ್ಟು ಹುದ್ದೆಗಳ ವಿವರ. ಇದರ ಅರ್ಜಿ ಶುಲ್ಕ ನೋಡೋದಾದರೆ, ಪರಿಶಿಷ್ಟ ಜಾತಿ ಪ್ರವರ್ಗ A, ಪ್ರವರ್ಗ B, ಆಮೇಲೆ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಇತರ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪೀಸ್ ಇರುತ್ತೆ ಅರ್ಜಿ ಶುಲ್ಕ. ಇದರಲ್ಲಿ ಒನ್ಸ್ ನೀವು ಪೇಮೆಂಟ್ ಆದ್ರ ಮೇಲೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದು ಅಥವಾ ಕ್ಯಾನ್ಸಲ್ ಮಾಡೋದು ಆ ಥರ ಏನೂ ಆಪ್ಷನ್ ಇರೋದಿಲ್ಲ.
ಸೊ ಒಂದು ಸಲ ಫುಲ್ಲು ಕ್ಲಿಯರ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡೇ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ ಇದೇ ತಿಂಗಳು 14ನೇ ತಾರೀಕು, ಇನ್ನೊಂದು 7 ಡೇಸ್ ಇರ್ಬೋದು ಮ್ಯಾಕ್ಸಿಮಮ್. ಹಾಗೆ ನೀವು ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಕೇಳೋದಾದರೆ, ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ. ಹಾಗೆ SLC ಮಾರ್ಕ್ಸ್ ಕಾರ್ಡ್ ಬೇಕು. ಹಾಗೆ ಮೀಸಲಾತಿ ಪ್ರಮಾಣ ಪತ್ರಗಳು, ಅಂದರೆ ಈಗ ನೀವು ಗ್ರಾಮೀಣ ಕನ್ನಡ ಮಾಧ್ಯಮ ಈ ಥರ ಯಾವುದಾದ್ರೂ ಮೀಸಲಾತಿ ಕೋರಿದರೆ ಆ ಪ್ರಮಾಣ ಪತ್ರಗಳು ಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಅದು ಸಹ ಬೇಕಾಗುತ್ತೆ. ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರು ಬೇಕು. ಹಾಗೆ ವಯೋಮಿತಿ ನೋಡೋದಾದರೆ ಎಲ್ಲ 18 ವರ್ಷ ತುಂಬಿದವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಆದರೆ ಗರಿಷ್ಠ ವಯೋಮಿತಿ ಆದರೆ SC ST ಅವರಿಗೆ 40, ಪ್ರವರ್ಗ 2A 2B 3A ಮತ್ತು 3Bಗೆ 38, ಹಾಗೆ ಸಾಮಾನ್ಯ ವರ್ಗದವರಿಗೆ 35 ವರ್ಷ ವಯೋಮಿತಿ ಇರುತ್ತೆ. ಸ್ನೇಹಿತರೆ, ಈ ಶಿಮುಲ್ ಅರ್ಜಿಗೆ ಹಾಕೋದಾದರೆ ಕೊನೆ ದಿನಾಂಕ 14ನೇ ತಾರೀಕು ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಅಪ್ಲೈ ಮಾಡೋಂಗಿದ್ರೆ 14ನೇ ತಾರೀಕು ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಈ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.